ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಠದ ಜಾತ್ರಾ ಮಹೋತ್ಸವ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮ ಇರಲಿ, ಕೆಲ ಗ್ರಾಮದ ಭಕ್ತರು ಸ್ವತಃ ಬಂದು ಒಂದೊಂದು ಜವಾಬ್ದಾರಿ ತೆಗೆದುಕೊಂಡು ಜಾತಿ ಮತ ಭೇದ ಭಾವ ಎನ್ನದೆ ಮಠದಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ಭಕ್ತಿ ಸಾರುತ್ತಿರುವುದು ನಿಜಕ್ಕೂ ಐತಿಹಾಸಿಕ ದಾಖಲೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಇದು ಯಾವ ಮಠದಲ್ಲಿ ನಿಸ್ವಾರ್ಥ ಸೇವೆ ನಡೆಯುತ್ತೆ ಅಂತೀರಾ? ಹಾಗಾದ್ರೆ ನಾವು ಹೇಳ್ತೀವಿ ನೋಡಿ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಮಠ ಬೇರೆ ಯಾವುದೂ ಅಲ್ಲ, ಅದುವೇ ಉತ್ತರ ಕರ್ನಾಟಕದಲ್ಲಿ ಖ್ಯಾತಿ ಪಡೆದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಶಿ ಜಗದ್ಗುರು ದುರದುಂಡೇಶ್ವರ ಶ್ರೀಮಠ ಅಂತ ಹೇಳಬಹುದು. ಇನ್ನು ಈ ಶ್ರೀಮಠಕ್ಕೆ 9 ಪೀಠಾಧಿಪತಿಗಳು ಆಗಿ ಹೋಗಿದ್ದಾರೆ ಮತ್ತು 10ನೇ ಪೀಠಾಧಿಪತಿ ಅಂದ್ರೆ ಅದು ಈಗಿರುವ ಜಗದ್ಗುರು ಶ್ರೀಮನ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಕಳೆದ 40 ವರ್ಷಗಳಿಂದ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ, ವಿವಿಧ ಸಮಾಜ ಸೇವೆಯಲ್ಲಿ ಹೇಳಲಾರದಷ್ಟು ಸಾಧನೆ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಹೇಳುವುದಾದ್ರೆ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಭವ್ಯ ಪರಂಪರೆಯ ಮಠ ಅಂದ್ರೆ ಅದು ನಿಡಸೋಸಿ ಶ್ರೀಮಠ ಅಂತ ಕರೆಯಲ್ಪಡುತ್ತೆ. ಇಲ್ಲಿ ರೊಟ್ಟಿ ದಾಸೋಹ, ಜ್ಞಾನ ದಾಸೋಹ, ಮಹಾದಾಸೋಹ, ಪುರಾಣ ಮಂಗಲ, ಚಾಂದನಿ ಪೂಜೆ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಮುಟ್ಟುವಂತೆ ಜರುಗುತ್ತೆ. ಶ್ರೀ ಮಠವು ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಇನ್ನು ಶ್ರೀ ಮಠದ ಭಕ್ತರ ಬಗ್ಗೆ ಹೇಳುವುದಾದ್ರೆ ಸುಮಾರು 200 ವರ್ಷಗಳಿಂದ ಶ್ರೀ ಮಠದ ಭಕ್ತರು ಮಠದ ಕಾರ್ಯಕ್ರಮದಲ್ಲಿ ಒಂದೊಂದು ಊರಿನ ಜನ ಒಂದೊಂದು ಕೆಲಸಗಳನ್ನ ಹಂಚಿಕೊಳ್ಳುವ ವಿಶೇಷ ಪರಂಪರೆ ಹೊಂದಿದ ಆದರ್ಶ ಮತ್ತು ಭಾವೈಕ್ಯತೆಗೆ ಭಕ್ತರು ಹೆಸರುವಾಸಿಯಾಗಿದ್ದಾರೆ. ಉದಾಹರಣೆಗೆ ಈ ದೃಶ್ಯದಲ್ಲಿ ಮಠದ ಗಂಗಾಳಗಳನ್ನ ಸ್ವಚ್ಛವಾಗಿ ತೊಳೆಯುತ್ತಿರುವ ಜನ ಇವರೇನು ಕೂಲಿ ಕಾರ್ಮಿಕರು ಅಲ್ಲ. ಮಠದಿಂದ 1 ರೂಪಾಯಿ ದುಡ್ಡು ಕೇಳಲಾರದೆ ನಿಸ್ವಾರ್ಥ ಮನಸ್ಸಿನಿಂದ ಭಕ್ತಿಯಿಂದ ದುರದುಂಡೇಶ್ವರರು ತೋರಿಸಿಕೊಟ್ಟ ದಾರಿಯಲ್ಲಿ ಸೇವೆ ಮಾಡ್ತಾ ಇರುವ ಮಠದ ಭಕ್ತರು ಅನ್ನೋದು ಹೇಳಬೇಕಾಗುತ್ತೆ. ಶ್ರೀ ಮಠದ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸೇವೆ ಮಾಡುವ ಭಕ್ತರಿಗೆ ಒಂದು ಆಶೀರ್ವಾದದ ತೆಂಗಿನಕಾಯಿ ಕೊಡುವುದೇ ಅವರ ಪಾಲಿಗೆ ಅದೊಂದು ವಿಶೇಷ ಗೌರವಧನ ಅಂತ ತಿಳಿದು ಭಕ್ತರು ತಮ್ಮ ಸೇವೆಯನ್ನ ಮುಂದುವರೆಸಿದ್ದಾರೆ. ವಿಶೇಷವಾದ ಪರಿಸರ ಸಂಸ್ಕೃತಿ ಉಳ್ಳಂಥ ಮಠ ಇದು. ಕೇವಲ ಧರ್ಮಕ್ಕಷ್ಟೇ ಸೀಮಿತವಾಗಿಲ್ಲ, ಶೈಕ್ಷಣಿಕ, ಕೃಷಿ ಹಾಗೂ ಭಕ್ತರ ಸೇವೆಯಂತೂ ಈ ಮಠದಲ್ಲಿ ನೋಡಬೇಕಂತ ಒಂದು ಸೇವೆಯನ್ನು ಭಕ್ತರು ಬಹಳ ಭಕ್ತಿಯಿಂದ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರತಿಯೊಂದು ಸುಮಾರು 20 ಹಳ್ಳಿಗಳ ಭಕ್ತರು ಬಂದು ಈ ಜಾತ್ರೆಯಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡುವಂಥ ಒಂದು ವಿಶೇಷ ಇದು. ಹಿಂಗೆ ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ. ಅದಕ್ಕೆ ನೋಡಿ ಇವತ್ತೆಲ್ಲ ತೊಳೆಯುವಂಥ ಪಾತ್ರೆಗಳನ್ನು ತೊಳೆಯುವಂಥ ಒಂದು ವಿಶಿಷ್ಟವಾದ ಸೇವೆ. ಯಾಕೆಂದರೆ ಎಲ್ಲ ಜಾತ್ರೆಗಳಾದವಂದ್ರೆ ಪಾತ್ರೆ ತೊಳೆಯೋರಿಗೆ ರೊಕ್ಕ ಕೊಡಬೇಕಾಗತ್ತೆ. ಆದರೆ ನಮ್ಮ ಮಠದಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ಯಾಕೆಂದರೆ ಒಂದು ಊರಿಗೆ ಅದು ಬಾಬುದ ಬಸರಿಗೆ ಅಂತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಊರದು. ಆ ಊರಿನ ಸರ್ವ ಜನರು ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಇವತ್ತಿನವರೆಗೂ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ಆ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದು ಈ ಮಠದ ಒಂದು ಪರಿಸರದಲ್ಲಿ ಬರ್ತಕ್ಕಂಥ ಸೇವೆಯ ಒಂದು ಇದು. ಪ್ರತಿಯೊಂದು ಬೆಲ್ಲ ಒಡೆಯೋದಾಗಲಿ, ಬೆಲ್ಲ ತರೋದಾಗಲಿ, ಅಕ್ಕಿ ಕೊಡೋದಾಗಲಿ, ಅಕ್ಕಿ ರವೆ ಕೊಡೋದಾಗಲಿ, ಗಂಗಾಳವನ್ನು ಸ್ವಚ್ಛ ಮಾಡೋದಾಗಲಿ, ಅದರ ಜೊತೆಗೆ ಒಲೆಯನ್ನು ಶಿಸ್ತು ಮಾಡೋದಾಗಲಿ, ಅಕ್ಕಿಯನ್ನು ಬಸಿಯೋದಾಗಲಿ, ಇವೆಲ್ಲವೂ ಸಹಿತ ಭಕ್ತಿಯಿಂದಲೇ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಮಠದಲ್ಲಿ. ಆ ಭಕ್ತಿಯ ಪರಂಪರೆಗೆ ಈ ಮಠ ಒಳ್ಳೆಯ ಹೆಸರಾಗಿದೆ, ಸಂಸ್ಕೃತಿಗೂ ಹೆಸರಾಗಿದೆ, ಧರ್ಮಕ್ಕೂ ಶಿಕ್ಷಣಕ್ಕೂ ಹೆಸರಾಗಿರೋದನ್ನು ತಾವೆಲ್ಲ ನೋಡ್ತೀರಿ. ಇದೆಲ್ಲ ಭಕ್ತರ ಪ್ರೀತಿಯಿಂದ ನಡೆಯುವಂಥ ಒಂದು ಕೆಲಸ. ಇಲ್ಲಿ सर्व भक्तರಿಗೆ भक्त नेटसुशीते होणाऱ्या दरवर्षीप्रमाणे होणाऱ्या महादासोह या सोहळ्यामधील शेवटचा कार्यक्रम म्हणजे भांडी धुण्याचा कार्यक्रम, गंगा धुण्याचा कार्यक्रम यासाठी आम्ही इथं आलेलो आहोत. तर दरवर्षी नेटसुशीमध्ये मोठ्या प्रमाणामध्ये महादासोह साजरा केला जातो आहे आणि त्यामध्ये बसरी गावासाठी 2 कामं आम्हाला या ठिकाणी पूर्वापारपासून जवळजवळ आमच्या अंदाजाप्रमाणे 300-400 वर्ष झाल्या या ठिकाणी मठ सुरू झाल्यापासून हे 2 कामं आम्ही बसरी गावाकडनं करतोय आम्ही भक्तीनं. त्यामध्ये पहिलं काम म्हणजे ते अन्नदासोह करण्यासाठी जे लागणारा भाजीपाला आहे तो भाजीपाला सगळा निवडून चांगल्या पद्धतीने या ठिकाणी तयार करून देणे. त्यानंतर दुसरं काम म्हणजे शेवटच्या ठिकाणी भांडी धुण्याचं गंगा वगैरे जे आहेत ते गंगा धुण्याचं वगैरे कार्यक्रम हे बसरी गावाकडं असतं आणि ते आम्ही अगदी ह्याच्यानं मनानं अगदी भक्तीने या ठिकाणी आम्ही करतोय. त्यासाठी आम्हाला मठाकडून वगैरे असं काय कोणत्याही प्रकारचं पगार वगैरे किंवा मानधन वगैरे असं काही मिळत नाही.
आणि फक्त गुरुज्ञेश्वरांचा आशीर्वाद, स्वामीजींचा या ठिकाणी आशीर्वाद यासाठी आम्ही या ठिकाणी आशीर्वाद स्वरूपामध्ये आम्हाला भक्त नारळ वगैरे या ठिकाणी देतात, विभूती याबद्दल देतात आणि त्यांचा आशीर्वाद फार महत्त्वाचा. आणि हा आशीर्वाद आमच्या गावाला जवळजवळ या ठिकाणी 3-4 वर्षापासून या ठिकाणी आम्हाला लाभलेला आहे आणि आम्ही त्यात कृतार्थ आहोत की आम्हाला हे काम करायला संधी मिळते, ही सेवा करायला संधी मिळते, यासाठी आम्ही कृतार्थ आहोत आणि यासाठी आम्ही मठाला या ठिकाणी धन्यवाद. सायकल बस्तರಿಗೆ ತಾಲೂಕಾ ಗಡಿಗೆ ಜಿಲ್ಲಾ ಕೊಲ್ಲಾಪುರ ನಾವು ಯಶಸ್ವಿ ಮಠದ ಸೇವೆ ಮಾಡೋ ಸಲುವಾಗಿ ದೇವ್ರಿಗೆ 200-300 ವರ್ಷ ಹಿಂದಿಂದ ಬಟ್ಟಿಗೆ ಮತ್ತು ಭಕ್ತಿಪೂರ್ವಕ ನಮ್ಮ ಜನ ಕಾಯಿಪಲ್ಲೆ ಓದೋದ पहिल्या दिवसानं त्यानंतर गंगा ತೊಳೋದ ಇದು मनपूर्वक ಎಲ್ಲ ಭಕ್ತರು ಮಾಡ್ತಾರೆ. फक्त स्वामीಗಳು ನಮ್ಗೆ ಆಶೀರ್ವಾದ फक्त ಖಾರಿಕ ಕಾಲ ವಿಭೂತಿ ಹಿಂಗೆಲ್ಲ ನಮ್ಗೆ ಕೊಟ್ಟು ಬಂದು ಒಟ್ಟು ಯಾವುದು ಕರಿಯಾಕೆ ಹೋಗಂತೆ ತನ್ನ ಭಕ್ತಿಲೆ ತನ್ನ ಮನೆ ಭಕ್ತಿಲೆ ಬಂದು ಸೇವೆ ಮಾಡ್ತಾರೆ. ನಾವು ಪ್ರದೀಪ್ ಶಿವಪುತ್ರ ಸಂಕೇಶ್ವರಿ मुक्काम पोस्ट बसरगे बुद्रुक तालुका गडिंगला जिल्हा कोल्हापूर. यशस्वी मठामध्ये दासोह हा उपक्रम गेले 200-300 वर्षापासून सुरू केला जात असतो आणि या उपक्रमासाठी या कार्यक्रमासाठी आमचे ग्रामस्थ सर्व आमचा समाज स्वखुशीने स्वइच्छेने उपस्थित राहतो. आदल्या दिवशी भाजीपाला निवडणे तोडणे ही तयारी करून दिली जाते आणि शेवटच्या दिवशी भांडी धुणे, गंगाळ धुणे आणि इतर स्वच्छता काम पूर्ण करण्यासाठी हिरिरीने सहभाग दाखवतात. आणि त्याचबरोबर या मठाकडून स्वामीजींचा आशीर्वाद म्हणून आम्हाला अक्षता, त्यानंतर थारी, नारळ हा प्रसाद म्हणून दिला जातो. ವಿನಾಯಕ ಭೋಸಲೆ, TV20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.